ನಮಸ್ತೆ, ಎಲ್ರಿಗೂ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮಗೆಲ್ಲ ತಿಳಿದಿರುವಂತೆ ನಾವು 6ರಿಂದ 10ನೇ ತರಗತಿವರೆಗಿನ ಪಠ್ಯಕ್ರಮದ ಸಿರೀಸನ್ನು ಮಾಡ್ತಾ ಇದ್ದೀವಿ. ನೀವು ಯಾವುದೇ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೂ ಕೂಡ ಇದರ ಜ್ಞಾನ ನಿಮಗೆ ತುಂಬ ಅಗತ್ಯ. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಹೇಳಿಕೊಡದಂತಹ ಬೇಸಿಕ್ಸನ್ನು ನಾವು ನಿಮಗೆ ಹೇಳಿಕೊಡ್ತಾ ಇದ್ದೇವೆ, ಅದು ಕೂಡ ಉಚಿತವಾಗಿ. ಈ ಸರ್ಕಾರಿ ಹುದ್ದೆ ಹೊಂದುವ ಕನಸನ್ನು ನನಸಾಗಿಸಲು ನಮ್ಮದೊಂದು ಅಳುಲು ಸೇವೆ ಇದು. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಸಿರೀಸ್ನ ಜಾಯಿನ್ ಆಗಲು ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲು ನೋಡಬಹುದು. ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ಫಸ್ಟ್ ಒಂದು ಕೋಟನ್ನು ನೋಡಿಬಿಡೋಣ. ಇವತ್ತಿನ ಕೋಟು, ಸ್ಮಾಲ್ ಸ್ಟೆಪ್ಸ್ ಎವ್ರಿ ಡೇ ಲೀಡ್ಸ್ ಬಿಗ್ ರಿಸಲ್ಟ್. ಅಂದರೆ ಸಣ್ಣ ಸಣ್ಣ ಕೆಲಸಗಳನ್ನು ನಾವು ಪ್ರತಿನಿತ್ಯ ಕನ್ಸಿಸ್ಟೆಂಟಾಗಿ ಮಾಡೋದ್ರಿಂದ ದೊಡ್ಡ ಸಕ್ಸಸ್ಸನ್ನು ಪಡಿಬಹುದು ಅಂತ. ಇವತ್ತಿನ ಅಧ್ಯಾಯದ ಹೆಸರು ಭಾರತ ನಮ್ಮ ಹೆಮ್ಮೆ. ನಮ್ಮ ಭಾರತ ದೇಶಕ್ಕೆ ವಿವಿಧ ರೀತಿಯ ಹೆಸರುಗಳಿವೆ. ಉದಾಹರಣೆಗೆ ಭರತಖಂಡ, ಭಾರತವರ್ಷ, ಹಿಂದೂಸ್ತಾನ, ಜಂಬೂ ದ್ವೀಪ, ಇಂಡಿಯಾ ಮುಂತಾದವುಗಳು. ಆ ಹೆಸರು ನಮ್ಮ ಭಾರತಕ್ಕೆ ಹೇಗೆ ಬಂದಿತು, ಅದರ ಹಿನ್ನೆಲೆ ಏನು ಎನ್ನುವುದನ್ನು ನಾವೀಗ ನೋಡೋಣ. ಭಾರತ, ಈ ಹೆಸರನ್ನು ನಮ್ಮ ಸಂವಿಧಾನವೂ ಸಹ ಒಪ್ಪಿದೆ. ಭಾರತವೆಂಬ ಹೆಸರು ಬರಲು ಕಾರಣ ಋಷಭನಾಥನ ಹಿರಿಯ ಮಗ ಭರತನೆಂಬ ರಾಜನು ಈ ಪ್ರದೇಶವನ್ನು ಆಳಿದ್ದರಿಂದ ಇದಕ್ಕೆ ಭರತಖಂಡ, ಭರತವರ್ಷ ಎಂದು ಹೆಸರು ಬಂದಿತು. ಈಗ ಹಿಂದೂಸ್ತಾನ ಅಂತ ಹೆಸರು ಬರಲು ಕಾರಣ, ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಹಿಂದೂ ನದಿ ಬಯಲಿನ ಜನರ ಸಂಪರ್ಕಕ್ಕೆ ಬಂದರು. ಅವರನ್ನು ಹಿಂದೂ ಎಂದು ಹಾಗೂ ಆ ಪ್ರದೇಶವನ್ನು ಹಿಂದೂಸ್ತಾನ ಎಂದು ಕರೆದರು. ಆದ್ದರಿಂದ ಭಾರತ ದೇಶಕ್ಕೆ ಹಿಂದೂಸ್ತಾನ ಎಂಬ ಹೆಸರು ಬಂದಿತು. ಈಗ ಇಂಡಿಯಾ ಎಂಬ ಹೆಸರು ಬರಲು ಕಾರಣ ಆ ಬ್ರಿಟಿಷರು ನಮ್ಮನ್ನು ಆಳಿದ್ದರಿಂದ ಮತ್ತು ಹಾಗೂ ಅವರು ಭಾರತವನ್ನು ಇಂಡಿಯಾ ಎಂದು ಕರೆದರು. ಈಗ ಪೌರಾತ್ಯವಾದಿಗಳು, ಪ್ರಮುಖ ಪೌರಾತ್ಯವಾದಿಗಳೆಂದರೆ ವಿಲಿಯಂ ಜೋನ್ಸರು. ಇವರು 1884ರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದರು. ಮುಂದೆ ಅದನ್ನೇ 1832ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಿದರು. ಈ ಸಂಸ್ಥೆ ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರವನ್ನು ಮಾಡಿತು. ಇಂಗ್ಲಿಷ್ಗೆ ಭಾಷಾಂತರಗೊಂಡ ಮೊದಲ ಸಂಸ್ಕೃತ ಕೃತಿ ಭಗವದ್ಗೀತೆಯಾಗಿದೆ. ವಿಲಿಯಂ ಜೋನ್ಸರು ಖುದ್ದು ಶಾಕುಂತಲ ಎಂಬ ಕಾಳಿದಾಸರ ಕೃತಿಯನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದರು. ವಿಲಿಯಂ ಜೋನ್ಸರ ಒಂದು ಪ್ರಸಿದ್ಧ ಹೇಳಿಕೆ ಇದೆ, ಅದೇನೆಂದರೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ. ಈ ರೀತಿಯ ಹೇಳಿಕೆಗಳನ್ನು ನೀವು ನೆನಪಿಟ್ಕೊಳ್ಬೇಕು. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಅದನ್ನು ಯಾರು ಹೇಳಿದರು ಅಂತ ಕ್ವಶನ್ ಬರುವ ಸಾಧ್ಯತೆ ಇರುತ್ತದೆ. ಈಗ ಭಾರತದಲ್ಲಿ ಪೌರಾಣಿಕವಾಗಿ ಇದ್ದ ಹೆಸರುಗಳು ಬದಲಾಗಿವೆ. ಹಾಗೆ ಬದಲಾದಂಥ ಕೆಲವು ಹೆಸರುಗಳನ್ನು ನಾವೀಗ ನೋಡೋಣ. ಮಗಧಕ್ಕೆ ಬಿಹಾರ, ಕಳಿಂಗ ಒರಿಸ್ಸಾ ಎಂದು ಬದಲಾಗಿದೆ. ಚೇರ ಪ್ರದೇಶವನ್ನು ಕೇರಳ ಎಂದು ಕರೆಯಲಾಗುತ್ತದೆ. ಈಗ ಇಂದ್ರಪ್ರಸ್ಥವನ್ನು ದೆಹಲಿ ಎಂದು, ಪ್ರಯಾಗವನ್ನು ಅಲಹಾಬಾದ್ ಎಂದು ಕರೆಯಲಾಗುತ್ತದೆ. ಈಗ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆಗಳನ್ನು ನೋಡೋಣ. ಗಣಿತ ಕ್ಷೇತ್ರಕ್ಕೆ ಭಾರತೀಯರು ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಅಶೋಕನ ಶಾಸನಗಳಲ್ಲಿ 2300 ವರ್ಷಗಳ ಹಿಂದೆ ಅಂಕಿಅಂಶಗಳ ಬಳಕೆಯನ್ನು ನಾವು ನೋಡಬಹುದು. ಆದರೆ ಯುರೋಪಿಯನ್ನರಲ್ಲಿ ಈ ಬಳಕೆಯನ್ನು ನಾವು ನೋಡಲು ಸಾಧ್ಯವಿಲ್ಲ. ಈಗ ಭಾರತ ದೇಶದವರು ಗಣಿತಕ್ಕೆ ನೀಡಿರುವ ಪ್ರಮುಖ ಕೊಡುಗೆಗಳು ಯಾವೆಂದರೆ ಅಂಕಿಗಳು, ದಶಮಾಂಶಗಳು, ಭಿನ್ನ ರಾಶಿಗಳು, ಬೀಜಗಣಿತ ಮುಂತಾದ ಕೊಡುಗೆಗಳನ್ನು ನೀಡಿದ್ದಾರೆ. ಸೊನ್ನೆಯು ಭಾರತವು ಗಣಿತ ಕ್ಷೇತ್ರಕ್ಕೆ ನೀಡಿದ ಅನನ್ಯ ಕೊಡುಗೆಯಾಗಿದೆ. ಈಗ ಸೂರ್ಯನ ಸುತ್ತ ಭೂಮಿಯ ಪರಿಭ್ರಮಣೆಯನ್ನು ಮೊದಲು ತಿಳಿಸಿದವರು ಆರ್ಯಭಟರು. ಆದರೆ ನಾವು ಆಧುನಿಕವಾಗಿ ಕೋಪರ್ನಿಕಸ್ರವನನ್ನು ಗುರುತಿಸುತ್ತೇವೆ. ಪೈಥಾಗೋರಸ್ ಪ್ರಮೇಯವನ್ನು ಭಾರತೀಯ ವಿಜ್ಞಾನಿಯಾದ ಬೋಧಾಯನರವರು ಪ್ರಥಮವಾಗಿ ಪ್ರತಿಪಾದಿಸಿದ್ದರು. ಅಣುಗಳ ಕುರಿತು ಕನಾದರವರು ಪ್ರಥಮವಾಗಿ ಪ್ರಕಟಿಸಿದ್ದರು. ಈಗ ಗುಜರಾತ್ನ ಸೂರತ್ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವಾಗಿತ್ತು. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾವಿಯಾನ್ನಲ್ಲಿದೆ. ಜಗತ್ಪ್ರಸಿದ್ಧ ಬೃಹತ್ ಬೌದ್ಧಾಲಯ ಜಾವಾದ ಬೋದರ್ನಲ್ಲಿದೆ. ಭವ್ಯ ಹಿಂದೂ ದೇವಾಲಯ ಕಾಂಬೋಡಿಯಾದ ಅಂಕೋರ್ವಾಟ್ನಲ್ಲಿದೆ. ಅಫ್ಘಾನಿಸ್ತಾನದ ಬಾವಿಯಾನ್ ಹಾಗೂ ಜಾವಾದ ಬೋದರ್ ಪ್ರದೇಶಗಳು ವಿಶ್ವ ಪರಂಪರೆಯ ತಾಣಗಳಾಗಿವೆ. ಈ ರೀತಿಯಾಗಿ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವವನ್ನು ನಾವು ನೋಡಬಹುದು. ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ, ಚೀನಾ, ಜಪಾನ್, ದಕ್ಷಿಣ ಕೊರಿಯಾ ಮುಂತಾದ ಪ್ರದೇಶಗಳಲ್ಲಿ ವ್ಯಾಪಿಸಿದೆ. ಈ ರೀತಿಯಾಗಿ ನಾವು ಭಾರತದ ಸಂಸ್ಕೃತಿಯನ್ನು ನೋಡಬಹುದು. ಈಗ ನಾವು ಈ ಪಾಠದ ಕುರಿತಂತೆ ಟಾಪ್ 5 MCQ ಅನ್ನು ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಏನಂದರೆ,
ಪರ್ಷಿಯನ್ನರಿಂದ ಭಾರತಕ್ಕೆ ಬಂದ ಹೆಸರು ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಹಿಂದೂಸ್ತಾನ, ಆಪ್ಷನ್ ಸಿ ಭರತಖಂಡ, ಆಪ್ಷನ್ ಡಿ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಂದೂಸ್ತಾನ. ಎರಡನೇ ಪ್ರಶ್ನೆ, ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಏನು? ಎ ದಶಮಾಂಶ, ಸಿ ಅಂಕಿಗಳು, ಬಿ 0, ಡಿ 1. ಇದಕ್ಕೆ ಸರಿಯಾದ ಉತ್ತರ 0. ಮೂರನೇ ಕ್ವಶನ್ ಏನಂದರೆ, ಪೈಥಾಗೋರಸ್ನ ಪ್ರಮೇಯವನ್ನು ಪ್ರಕಟಿಸಿದ ಭಾರತೀಯ ವಿಜ್ಞಾನಿ ಯಾರು? ಎ ಕನಾದ, ಬಿ ಕೋಪರ್ನಿಕಸ್, ಸಿ ಆರ್ಯಭಟ, ಡಿ ಬೋಧಾಯನ. ಇದಕ್ಕೆ ಸರಿಯಾದ ಉತ್ತರ ಡಿ ಬೋಧಾಯನ. ನಾಲ್ಕನೇ ಪ್ರಶ್ನೆ, ಶಾಕುಂತಲ ಕೃತಿಯನ್ನು ಭಾಷಾಂತರಿಸಿದವರು ಯಾರು? ಒಂದನೇ ಆಯ್ಕೆ ಮ್ಯಾಕ್ಸ್ ಮಲ್ಲರ್, ಎರಡನೇ ಆಯ್ಕೆ ಲಾರ್ಡ್ ವೆಲ್ಲೆಸ್ಲಿ, ಮೂರನೇ ಆಯ್ಕೆ ವಿಲಿಯಂ ಜೋನ್ಸ್, ನಾಲ್ಕನೇ ಆಯ್ಕೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಐದನೇ ಕ್ವಶನ್, ಇಂಗ್ಲಿಷ್ಗೆ ಭಾಷಾಂತರಗೊಂಡ ಮೊದಲ ಸಂಸ್ಕೃತ ಗ್ರಂಥ ಯಾವುದು? ಎ ಶಾಕುಂತಲ, ಸಿ ಭಗವದ್ಗೀತೆ, ಬಿ ರಾಜತರಂಗಿಣಿ, ಡಿ ಪಂಚತಂತ್ರ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವೇ ಕಾಮೆಂಟ್ನಲ್ಲಿ ತಿಳಿಸಿ. ಈಗ ನಾವು ಬುಕ್ನಲ್ಲಿ ಓದ್ತೇವೆ ಅನ್ನೋರಿಗೆ ನಾವು ಹೈಲೈಟ್ ಮಾಡಿ ತೋರಿಸಿದ್ವಿ ನೋಡಿ, ಬೇಕಾದರೆ ನೀವು ನಿಮ್ಮ ಬುಕ್ನಲ್ಲಿ ಹೈಲೈಟ್ ಮಾಡ್ಕೋಬಹುದು. ಇಂತಹ ವಿಡಿಯೋ ನಿಮಗೆ ಎಲ್ಲೂ ಸಿಗೋದಿಲ್ಲ, ಸೊ ಆದಷ್ಟು ಈ ವಿಡಿಯೋನ ಎಲ್ಲರ ಜೊತೆನೂ ಶೇರ್ ಮಾಡಿ. ನಿಮಗೆ ಈ ಪ್ರಸ್ತುತಿ ಇಷ್ಟ ಆದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಯಾವುದಾದ್ರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದೀವೋ ಅದನ್ನು ಹೈಲೈಟ್ ಮಾಡಿ ತೋರಿಸ್ತೀವಿ. ನೀವು ಬೇಕಾದರೆ ನಿಮ್ಮ ಬುಕ್ಸ್ನಲ್ಲಿ ಹೈಲೈಟ್ ಮಾಡ್ಕೋಬಹುದು. ಇದಕ್ಕೂ ಮುಂಚೆ ನಾವು 1ನೇ ಪಾಠದ ವಿಡಿಯೋವನ್ನು ಕೂಡ ಹಾಕಿದ್ದೇವೆ, ಅದನ್ನು ನಾನು ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇವೆ, ಬೇಕಾದರೆ ನೋಡ್ಕೋಬಹುದು. ಈಗ ನೋಡಿ, ಯಾವುದಾದ್ರು ಇಂಪಾರ್ಟೆಂಟ್ ಅಂತ ಹೈಲೈಟ್ ಮಾಡಿದ್ದೀವಿ. ನೀವು ಕೂಡ ನಿಮ್ಮ ಪುಸ್ತಕವಿದ್ದರೆ ಮಾಡ್ಕೋಬೋದು, ಅಥವಾ ಪುಸ್ತಕದ ಲಿಂಕ್ ಬೇಕಾದರೆ ತಿಳಿಸಿ, ಕಮೆಂಟ್ನಲ್ಲಿ ತಿಳಿಸಿ, ನಾನು ನಿಮಗೆ ಲಿಂಕನ್ನು ಕೊಡ್ತೇನೆ. ಈಗ ಕೆಲವು ಭಾರತೀಯ ಸರ್ವಕಾಲಿಕ ಮೌಲ್ಯಗಳಿವೆ. ಅವುಗಳೆಂದರೆ ಆಚಾರ್ಯ ದೇವೋಭವ, ಇದು ಗುರುವಿನ ಮಹತ್ವವನ್ನು ತಿಳಿಸುತ್ತದೆ. ಅಹಿಂಸೆ, ಎಲ್ಲ ಜನರು ಸುಖವಾಗಿರಲಿ, ಸರ್ವೇ ಜನ ಸುಖಿನೋ ಭವಂತು ಎಂಬುದು ನಮ್ಮ ದೊಡ್ಡ ಮೌಲ್ಯ. ಸರ್ವಧರ್ಮ ಸಮಾನತೆ, ಇದು ಭಾರತದ ಮೌಲ್ಯ, ಇದನ್ನು ನಾವೆಲ್ಲರೂ ಪಾಲಿಸುತ್ತಿದ್ದೇವೆ. ಈಗ ನಮ್ಮ ಪ್ರಸ್ತುತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.